ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಧ್ಯಾತ್ಮಿಕ ವಿಚಾರಧಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು. ಕೆಲವೊಬ್ಬರು ಶಕ್ತಿ ಇರೋರು ಅಮ್ಮನವರಿಗೆ ಮನೆಯಲ್ಲಿ ವಿಜೃಂಭಣೆಯಿಂದ ಕೂರಿಸಿ ರೇಷ್ಮೆ ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಪದ್ಧತಿ ಇಲ್ಲದೆ ಇರೋರು ಹಾಗೆ ಪೂಜೆಯನ್ನು ಮಾಡ್ತಾರೆ. ಇನ್ನು ಕೆಲವರು ನಮ್ಮ ಮನೆಯಲ್ಲಿ ಕಳಸ ಇಟ್ಟು ಪೂಜೆಯನ್ನು ಮಾಡುವ ಪದ್ಧತಿ ಇಲ್ಲ, ಹೇಗೆ ಮಾಡೋದು ಅಂತ ವಿಚಾರ ಮಾಡ್ತಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡುವ ಪದ್ಧತಿ ಇಲ್ಲ, ವರಮಹಾಲಕ್ಷ್ಮಿ ಹಬ್ಬವನ್ನು ಹಾಗೆ ಪೂಜೆ ಮಾಡುವ ಸರಳವಾದ ಒಂದು ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಅಮ್ಮನವರಿಗೆ ನಾವು ಕಳಸ ಇಡದೇ ಯಾವ ರೀತಿ ಪೂಜೆಯನ್ನು ಮಾಡೋದು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲಂಕಾರ ಮತ್ತು ಅಭಿಷೇಕ, ಗಣಪತಿ ಪೂಜೆ, ಅರ್ಚನೆ, ನೈವೇದ್ಯ, ಮಹಾಮಂಗಳಾರತಿ ಮತ್ತು ಕೆಂಪಾರತಿ ಮತ್ತು ಯಾವ ರೀತಿ ನಾವು ಸರಳವಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲಿಗೆ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲೂ, ಆ ಫೋಟೋವನ್ನು ನೀಟಾಗಿ ಒರೆಸಿ ಅದಕ್ಕೆ ಅರಿಶಿಣ, ಕುಂಕುಮ, ಗಂಧವನ್ನು ಇಟ್ಟು ಅಮ್ಮನವರನ್ನು ಒಂದು ಪೀಠದ ಮೇಲೆ ಅಂದರೆ ಒಂದು ಮಣೆಯ ಮೇಲೆ ಫೋಟೋವನ್ನು ಇಟ್ಟು ಸುಗಂಧಭರಿತವಾದ ಮಲ್ಲಿಗೆ ಹೂವು, ಕಮಲದ ಹೂವು, ನಿಮಗಿನ್ನ ಯಾವೆಲ್ಲ ಹೂಗಳು ಸಿಗ್ತೈತಲ್ಲ ಅವೆಲ್ಲ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಇರಿಸಿ ಅರಿಶಿಣ ಕುಂಕುಮವನ್ನು ಇಟ್ಟು ಆನಂತರ ಅಮ್ಮನವರ ಮುಂದೆ ಒಂದು ಸಣ್ಣ ಗಣಪತಿ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹವನ್ನು ಇಡಬಹುದು. ಗಣಪತಿ ವಿಗ್ರಹ ಇಲ್ಲ ಅನ್ನೋರು ಒಂದು ಅರಿಶಿಣದ ಗಣಪತಿಯನ್ನು ಮಾಡ್ಬೋದು ಅಥವಾ ಗುಂಡಡಿಕೆಯನ್ನು ಗಣಪತಿ ಅಂತ ನಾವು ಪೂಜೆಯನ್ನು ಮಾಡ್ಬೋದು. ಅದಕ್ಕೆ ಗಂಧ ಮತ್ತು ಕುಂಕುಮವನ್ನು ಹಚ್ಚಿ ಕೆಂಪು ಹೂಗಳನ್ನ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಆನಂತರ ನಿಮಗೆ ಶಕ್ತಿ ಇದ್ದರೆ ಅಮ್ಮನವರಿಗೆ ಒಂದು ತಟ್ಟೆಯಲ್ಲಿ ಬ್ಲೌಸ್ ಪೀಸು, ಸ್ವಲ್ಪ ಅಕ್ಕಿ, ಬ್ಲೌಸ್ ಪೀಸು, ಎಲೆ ಅಡಿಕೆ, ಹಸಿರು ಬಳೆ ಅಥವಾ ಕೆಂಪು ಬಳೆ ಮತ್ತು ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ ಬಟ್ಲು, ಎಲ್ಲ ರೀತಿಯಾದಂಥ ಡ್ರೈ ಫ್ರೂಟ್ಸ್ ಅಂದರೆ ಒಣ ಹಣ್ಣುಗಳು, 5 ಬಾಳೆಹಣ್ಣು ಅಥವಾ 2 ಬಾಳೆಹಣ್ಣು, ಅಮ್ಮನವರಿಗೆ ದಾಳಿಂಬೆ ಹಣ್ಣು ಅಂದರೆ ತುಂಬ ಇಷ್ಟ, 2 ದಾಳಿಂಬೆ ಹಣ್ಣು ಮತ್ತು ಮಲ್ಲಿಗೆ ಹೂವು ಮತ್ತು ನಿಮ್ಮ ಯಥಾಶಕ್ತಿ ದಕ್ಷಿಣೆ ಈ ರೀತಿಯಾಗಿ ಇಟ್ಟು ಅಮ್ಮನವರಿಗೆ ಮಡಿಲಕ್ಕಿಯನ್ನು ನಾವು ಇಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಆನಂತರ ಮೊದಲಿಗೆ ನಾವು ಇದೆಲ್ಲವನ್ನು ಸಿದ್ಧಪಡಿಸಿ ಇಟ್ಕೊಂಡ ನಂತರ ಗಣಪತಿ ಪೂಜೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿರುವಂಥ ದೇವರಿಗೆ ಅಭಿಷೇಕವನ್ನು ಮಾಡಿ ಆನಂತರ ಒಂದು ಎಲೆಯಲ್ಲಿ ಸ್ವಲ್ಪ ಒಂದು ಬೆಳ್ಳಿಕಾಯನ್ನು ಅಥವಾ ಒಂದು ತಾಮ್ರದ ಲಕ್ಷ್ಮಿ ಮುಖ ಇರುವಂಥ ಗಂಧದ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ. ತಾಮ್ರದ ಕಾಯನ್ನು, ಆ ಕಾಯಿನನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಎಲೆ ಮೇಲೆ ಇಟ್ಟು ಲಕ್ಷ್ಮೀ ಮುಖವಾಡ ಇರುವಂಥ ಕಾಯಿನನ್ನು ಇಟ್ಕೊಂಡು ಆ ಕಾಯಿನಿಗೆ ಅರಿಶಿಣ ಕುಂಕುಮ ಹಚ್ಚಿ ಪೂಜೆಯನ್ನು ಮಾಡಿ ಆನಂತರ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿ ನಾವು ಕುಂಕುಮ ಅರ್ಚನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಕುಂಕುಮ ಅರ್ಚನೆಯನ್ನು ಮಾಡಬೇಕಾದಾಗ ನಿಮಗೆ ಲಕ್ಷ್ಮೀ ಅಷ್ಟೋತ್ತರ ಹೇಳಕ್ಕೆ ಬಂದರೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಬೋದು. ನಿಮಗೆ ಬರಲ್ಲ ಅನ್ನೋರು ಯೂಟ್ಯೂಬಲ್ಲಿ, ಗೂಗಲಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಅಂತ ಟೈಪ್ ಮಾಡಿದರೆ ಅಷ್ಟೋತ್ತರ ಬರುತ್ತೆ. 108 ನಾಮಗಳನ್ನ ಹೇಳ್ತಾ ಕುಂಕುಮ ಅರ್ಚನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಆನಂತರ ದೇವಿಗೆ ಇಷ್ಟವಾದಂಥ ತೊಗರಿಬೇಳೆ ಒಬ್ಬಟ್ಟು ಅಂದರೆ ದೇವಿಗೆ ತುಂಬಾ ಪ್ರಿಯ. ನಿಮಗೆ ಟೈಮ್ ಇದ್ದರೆ ಮಾಡೋಕ್ಕಾದರೆ ನೀವು ತೊಗರಿಬೇಳೆ ಒಬ್ಬಟ್ಟನ್ನು ಮಾಡ್ಬೋದು. ಇಲ್ಲಾಂದರೆ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಅಥವಾ ಗೋಡನ್ನ, ತುಪ್ಪದನ್ನ, ಹಾಲು ಅನ್ನ, ಇಲ್ಲಾಂದರೆ 1 ಗ್ಲಾಸ್ ಹಾಲನ್ನು ಇಟ್ಟು ನಾವು ನೈವೇದ್ಯವನ್ನು ಮಾಡಿ ಆನಂತರ ದೇವಿಗೆ ಕರ್ಪೂರದಿಂದ ಆರತಿಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಆನಂತರ ದೇವರಿಗೆ ಎಲ್ಲ ರೀತಿಯ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹೂವು, ಹಣ್ಣು ಏನೆಲ್ಲ ತಂದಿರ್ತೀವಲ್ಲ ಎಲ್ಲವನ್ನು ದೇವಿಗೆ ಒಂದು ಸ್ವಲ್ಪ ನೀರನ್ನು ತಗೊಂಡು ಪ್ರೋಕ್ಷಣೆಯನ್ನು ಮಾಡಿ ದೇವಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಆನಂತರ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಸ್ವಲ್ಪ ಹೂವನ್ನು ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆಯಲ್ಲ ಆ ಕೋರಿಕೆಯನ್ನು ಹೇಳಿಕೊಂಡು ದೇವಿಗೆ ಅದನ್ನು ಸಮರ್ಪಿಸಿ ಆನಂತರ ಮತ್ತೊಮ್ಮೆ ನೀವು ದೇವಿಗೆ ಇನ್ನೊಂದು ಸರ್ತಿ ಆರತಿಯನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆದು ಆನಂತರ
ಮಹಾಮಂಗಳಾರತಿಯನ್ನು ಮಾಡಿ ನೈವೇದ್ಯ ಎಲ್ಲವನ್ನು ಅರ್ಪಿಸಿದ ನಂತರ ನಿಮ್ಮ ಮನೆ ಅಕ್ಕಪಕ್ಕದವರು ಯಾರಾದರೂ ನಿಮ್ಮ ಮನೆಗೆ ನಿಮ್ಮನ್ನು ತಾಂಬೂಲಕ್ಕೆ ಅಂತ ಕರೆಯಾಕೆ ಬಂದಾಗ ಅವರಿಗೆ ಹಾಗೆ ಕಳಿಸ್ಬೇಡ್ರಿ. ಅವತ್ತು ಶುಕ್ರವಾರ ಇರುತ್ತೆ. ಮನೆಗೆ ಬಂದಂಥವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು, ವಿಳೆದೆಲೆ, ಅಡಿಕೆ, 2 ಬಾಳೆಹಣ್ಣನ್ನು ಕೊಟ್ಟು, ಸ್ವಲ್ಪ ಹೂವನ್ನು ಕೊಟ್ಟು, ಅವರಿಗೆ ಏನಾದರೂ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ನಿಮ್ಮ ಮನೆಯಲ್ಲಿ ಅವತ್ತು ಏನು ಮಾಡಿರ್ತಿಲ್ಲ ಅಲ್ಲ ಅದನ್ನು ಸ್ವಲ್ಪ ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ. ಇದಿಷ್ಟನ್ನು ಮಾಡಿದ ನಂತರ ನೀವು ಸಹ ದೇವರಿಗೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಆರತಿಯನ್ನು ಮಾಡಿದ ನಂತರ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಆದ ನಂತರ ಮತ್ತೊಮ್ಮೆ ದೇವಿಯರಿಗೆ ಕೆಂಪಾರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗಿಬೇಕು ಸ್ನೇಹಿತರೆ. ಇದೆಲ್ಲ ಆದ ನಂತರ ಮಾರನೆಯ ದಿನ ನಾವು ಬೆಳಗ್ಗೆ ಸ್ನಾನ ಮಾಡಿ ಹಾಲನ್ನು ನೈವೇದ್ಯ ಮಾಡಿ ದೇವಿಯನ್ನು ವಿಸರ್ಜನೆ ಮಾಡ್ಬೋದು. ಅಂದರೆ ಕಳಸ ಇಡದೆ ಹಾಗೆ ಪೂಜೆ ಮಾಡುವಂಥ ಇದು ಸರಳವಾದ ವಿಧಾನ. ಇನ್ನು ನಾವು ಮನೆದೇವರು ಕಳಸ ಇಟ್ಟಿರ್ತೀವಿ, ಆದರೆ ಸಪ್ರೇಟಾಗಿ ವರಮಹಾಲಕ್ಷ್ಮಿಗೆ ಕಳಸ ಇಡದೆ ಪೂಜೆ ಮಾಡಬೇಕನ್ನೋರು ಸಹ ಇದೇ ವಿಧಾನದಲ್ಲಿ ಸಹ ನಾವು ಪೂಜೆಯನ್ನು ಮಾಡ್ಬೋದು. ಕೆಲವೊಬ್ಬರ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥ ಪದ್ಧತಿ ಇರಲ್ಲ. ಇನ್ನು ಕೆಲವೊಬ್ಬರ ಮನೆಯಲ್ಲಿ ಈ ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬಂದಿರ್ತಾರೆ, ಅವ್ರು ಮಾಡ್ತಾರೆ. ಇನ್ನು ಕೆಲವರು ಫೋಟೋವನ್ನು ಇಟ್ಟು ಎಲ್ಲ ರೀತಿಯಾದಂಥ ಹಣ್ಣುಗಳನ್ನು, ಹೊಸ ಸೀರೆಯನ್ನು ತಂದು ದೇವಿಗೆ ಪೂಜೆಯನ್ನು ಮಾಡ್ತಾರೆ. ಅವರವರ ಶಕ್ತಿ, ಅವರವರ ಭಕ್ತಿ ಅನುಸಾರ ದೇವಿಗೆ ಪೂಜೆಯನ್ನು ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಅನ್ನೋದು ಇಲ್ಲ ಸ್ನೇಹಿತರೆ. ಈ ಪೂಜೆಯನ್ನು ಇವ್ರು ಮಾಡಬೇಕು, ಅವ್ರು ಮಾಡಬೇಕು, ಈ ಆದಂಥ ಯಾವುದೇ ರೀತಿಯಾದಂಥ ಒಂದು ಅನುಮಾನ ಬೇಡ. ಈ ಲಕ್ಷ್ಮೀ ಪೂಜೆಯನ್ನು ಎಲ್ಲರೂ ಮಾಡ್ಬೋದು. ಇನ್ನು ಮುಖ್ಯವಾಗಿ ಲಕ್ಷ್ಮಿಗೆ ಪ್ರಿಯವಾದಂಥ ಗೋಮತಿ ಚಕ್ರ, ಕವಡೆ, ಕಮಲದ ಬೀಜ ಹಾಗೂ ಒಂದು ಅರಿಶಿಣದ ಬೋಟು ಮತ್ತು ಗುಲಗಂಜಿ,